ಮೇಲೆ ಕೂತಿರ್ತಕ್ಕಂಥ ಹಿರಿಯರಿಗೂ ಯುವಕರಿಗೂ ಮೊಟ್ಟ ಮೊದಲಾಗಿ ಗುರುಗಳಿಗೂ ಇವರಿಗೆಲ್ಲರಿಗೂ ವಂದಿಸುತ್ತಾ ನಾನು ಇವತ್ತು ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮಾತಾಡ್ಬೇಕಂತಂದು ಅಂದ್ಕೊಂಡಿನಿ. ಯಾಕೆ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ, ಮೊಟ್ಟ ಮೊದಲು ಸರಿಯಾಗಿ ಕೇಳ್ರಿ ಹುಡುಗರೇ, ಸರಿಯಾಗಿ ಕೇಳ್ರಿ. ಹಂಗೆ ಜೊತೆಗೆ ತಾಯಿ ತಂದಿರು ಬಂದಿರಿ, ಅವ್ರನ್ನೂ ಕೇಳ್ರಿ. ಏನು ವಿಶೇಷವಾಗಿ ಇವತ್ತು ಅಂತಂದ್ರೆ, ಸಾವಿತ್ರಿಬಾಯಿ ಫುಲೆ ಅವರು ಈ ನಮ್ಮ ದಲಿತ ಸಮಾಜದವರು. ಆದರೆ ದಲಿತ ಸಮಾಜದವರಿಗೆ ಮೊಟ್ಟ ಮೊದಲಾಗಿ ನಾವು ಯಾರಾದ್ರೂ ಹೆಣ್ಮಕ್ಳಿದ್ರೆ ಅವ್ರಿಗೆ ಶಾಲೆಗೆ ಹೋಗಕ್ಕೆ ನಮಗೂ ಅನುಕೂಲ ಇದ್ದಿದ್ದಿಲ್ಲ, ಶಾಲೆಗೆ ಓದಲಕ್ಕೂ ಅನುಕೂಲ ಇದ್ದಿದ್ದಿಲ್ಲ. ಅವರು ಬಹಳಷ್ಟು ನಮಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಒಬ್ಬರು ಹೆಣ್ಮಕ್ಳು ಸ್ತ್ರೀಯಾಗಿ ಅವರು ಈ ದಲಿತರನ್ನು ಯಾರು ಕೇಳ್ತಾರ, ಈ ದಲಿತರ ಅನ್ಯಾಯ ಆಗ್ತದ ಅನ್ನೋ ಒಂದು ವಿಚಾರಕ್ಕ ಎಲ್ಲ ತಿಳ್ಕೊಂಡು ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾಬು ಫುಲೆ ಅವರು ಗಂಡ ಹೆಂಡತಿ ಇಬ್ರು ಜೊತೆಗಾಗಿ ಇಬ್ರು ಒಗ್ಗಟ್ಟಾಗಿ ಕೇಸಿ ಈ ದಲಿತರಿಗೆ ಓದೋದು ಮಾಡೋದವರೆಲ್ಲ ಮಾಡಿಕೇಸಿ ಇವತ್ತ ಶಿಕ್ಷಣ ಪಡೆದರೆ. ಅವತ್ತು ಮುಖ್ಯವಾಗಿ ತಾಯಂದಿರಿಗೂ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಸಾಯಂಕಾಲ ಶಾಲೆ ಬಿಡೋ ಟೈಮ್ನಲ್ಲಿ ಬಂದಿರ್ತಾರೆ. ನೀವು ಒಂದ್ಸರ್ತಿ ಗಮನಿಸಿ ಮಕ್ಕಳ ಜೊತೆಗೆ ಕುಂತ್ಕೊಂಡು ಈ ನನ್ನ ಮಕ್ಕಳು ಓದ್ತಾರ ಇಲ್ಲ ಅಂತ ಸ್ವಲ್ಪ ನೋಡ್ಬೇಕು. ಎಮ್ಮ ಎಕ್ಕದವ್ರಿ ತಂಗಿದವ್ರಿ ಎಲ್ಲರಿಗೂ ನಾನು ಮಾತಾಡೋದು. ಆದ್ರೆ ಈ ಟೀಚರ್ಸ್ ಸ್ಕೂಲಲ್ಲಿ ಎಷ್ಟು ಮುಖ್ಯನೋ ಮನೆಯಾಗ ನಾವು ಪೇರೆಂಟ್ಸ್ನು ಅಷ್ಟು ಮುಖ್ಯ ಅಂತ ನಾವು ತಿಳ್ಕೊತೀವಿ. ನಾವು ಇವತ್ತ ನಮ್ಗೆ ಸರ್ಕಾರ ಬಿಲ್ಡಿಂಗ್ ಕಟ್ಟಿಕೊಟ್ಟಿದೆ, ಓದ್ಲಕ್ಕ ಟೀಚರು ಮಾಡ್ಕೊಟ್ರೆ. ಬಟ್ ನಮ್ಗೆ ಏನದ ಓದ್ಲಕ್ಕ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರೆ ಹುಡುಗರು ನಾಳೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರ ಅಂತ ಒಂದು ಆಸೆ. ಅದರಲ್ಲಿ ನೀವು ಸಪೋರ್ಟ್ ಕೊಡ್ರಿ. ಇವರು ಡಿಪಾರ್ಟ್ಮೆಂಟ್ ಅವರು ಟೀಚರ್ಸ್ ಅವ್ರನ್ನು ಪಾಪ ಯಾಕಂದ್ರೆ ಅವ್ರು ಎಷ್ಟು ಮಾಡ್ಬೇಕು ಅವ್ರು ಮಾಡ್ತಾರ. ಅದ್ರ ಜೊತೆಗೆ ನೀವು ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಅನ್ನೋದು ಈಗ ಹೇಳ್ಬೇಕಾದ್ರೆ ಬಹಳಷ್ಟು ದೊಡ್ಡ ಕಥೆಯಾದ ಪೂರ್ತಿ ಒಂದಿನ ಪೂರ್ತಿ ಸಾಲಲ್ಲ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಪ್ರಾಣ ತಗೊಂಡಿಡಬೇಕು, ಕಲ್ಲು ತಗೊಂಡಿಡಬೇಕು. ಯಾರು ಹೊಡಿತಾರಂದ್ರೆ ಬ್ರಾಹ್ಮಣಸರು. ಈ ದಲಿತರು ಕಲಿಬಾರದು, ನಾವೇ ಕಲಿಬೇಕು, ನಾವೇ ಮಂತ್ರ ಪಾಠ ಹೇಳ್ಬೇಕು ಅಂತ ಹೇಳಿ ಕಳಿಸಿ ಅವರು ಮಾಡಿದರೆ ಈ ದಲಿತರನ್ನು ಯಾರು ಕೇಳ್ತಾರ, ಈ ದಲಿತರಿಗೆ ಅನ್ಯಾಯ ಆಗ್ತದ ಅನ್ನೋ ಒಂದು ವಿಚಾರಕ್ಕ ಎಲ್ಲ ತಿಳ್ಕೊಂಡು ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾಬು ಫುಲೆ ಅವರು ಗಂಡ ಹೆಂಡತಿ ಇಬ್ರು ಜೊತೆಗಾಗಿ ಇಬ್ರು ಒಗ್ಗಟ್ಟಾಗಿ ಕೇಸಿ ಈ ದಲಿತರಿಗೆ ಅವರು ಓದೋದು ಮಾಡೋದವರೆಲ್ಲ ಮಾಡಿಕೇಸಿ ಇವತ್ತ ಶಿಕ್ಷಣ ಪಡೆದರೆ. ಹೌದು, ಮುಖ್ಯವಾಗಿ ತಾಯಂದಿರಿಗೂ ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಸಾಯಂಕಾಲ ಶಾಲೆ ಬಿಡೋ ಟೈಮ್ನಲ್ಲಿ ಬಂದಿರ್ತಾರೆ. ನೀವು ಒಂದ್ಸರ್ತಿ ಗಮನಿಸಿ ಮಕ್ಕಳ ಜೊತೆಗೆ ಕುಂತ್ಕೊಂಡು ಈ ನನ್ನ ಮಕ್ಕಳು ಓದ್ತಾರ ಇಲ್ಲ ಅಂತ ಸ್ವಲ್ಪ ನೋಡ್ಬೇಕು. ಎಮ್ಮ ಎಕ್ಕದವ್ರಿ ತಂಗಿದವ್ರಿ ಎಲ್ಲರಿಗೂ ನಾನು ಮಾತಾಡೋದು. ಆದ್ರೆ ಈ ಟೀಚರ್ಸ್ ಸ್ಕೂಲಲ್ಲಿ ಎಷ್ಟು ಮುಖ್ಯನೋ ಮನೆಯಾಗ ನಾವು ಪೇರೆಂಟ್ಸ್ನು ಅಷ್ಟು ಮುಖ್ಯ ಅಂತ ನಾವು ತಿಳ್ಕೊತೀವಿ. ನಾವು ಇವತ್ತ ನಮ್ಗೆ ಸರ್ಕಾರ ಬಿಲ್ಡಿಂಗ್ ಕಟ್ಟಿಕೊಟ್ಟಿದೆ, ಓದ್ಲಕ್ಕ ಟೀಚರು ಮಾಡ್ಕೊಟ್ರೆ. ಬಟ್ ನಮ್ಗೆ ಏನದ ಓದ್ಲಕ್ಕ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರೆ ಹುಡುಗರು ನಾಳೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರ ಅಂತ ಒಂದು ಆಸೆ. ಅದರಲ್ಲಿ ನೀವು ಸಪೋರ್ಟ್ ಕೊಡ್ರಿ. ಇವರು ಡಿಪಾರ್ಟ್ಮೆಂಟ್ ಅವರು ಟೀಚರ್ಸ್ ಅವ್ರನ್ನು ಪಾಪ ಯಾಕಂದ್ರೆ ಅವ್ರು ಎಷ್ಟು ಮಾಡ್ಬೇಕು ಅವ್ರು ಮಾಡ್ತಾರ. ಅದ್ರ ಜೊತೆಗೆ ನೀವು ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕನ್ನೊಂದು ಹೇಳ್ಬೇಕಾದ್ರೆ ಬಹಳಷ್ಟು ದೊಡ್ಡ ಕಥೆಯಾದ ಪೂರ್ತಿ ಒಂದಿನ ಪೂರ್ತಿ ಸಾಲಲ್ಲ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಪ್ರಾಣವನ್ನೇ ತ್ಯಾಗ ಮಾಡ್ಕೊಂಡಿದ್ದಾರೆ ನಮ್ಮ ದಲಿತರಿಗೋಸ್ಕರ. ಇದು ಭಾರಿ ನೋವಿನ ವಿಷಯ. ಈ ವಿಷಯವನ್ನು ಗಂಭೀರವಾಗಿ ನೀವು ಯೋಚನೆ ಮಾಡಿ ಮನೆಗೆ ಹೋದ್ರೆ ರಾತ್ರಿ ನಿದ್ದೆ ಬರಲ್ಲ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ. ಯಾಕಂದ್ರೆ ಇವತ್ತು ನಮ್ಮ ದಲಿತರ ಮಕ್ಕಳು ಈ ಲೆವೆಲ್ಗೆ ಸ್ಟೇಜ್ ಮೇಲೆ ಕುಂತಾರೆ ಅಂದ್ರೆ ಅವರೇ ನಮಗೂ ಕಾರಣ. ಅವ್ರಿಗೆ ನಾವು ಮರಿಬಾರದು, ನಮ್ಮ ತಾಯಿ ತಂದೆಗೂ ಮರಿಬಾರದು. ಯಾವ ಶಾಲೆಗೆ ಬಂದಿರ್ತೀರಿ ನೀವು ಆ ಗುರುಗಳಿಗೂ ಮರಿಬಾರದು. ಹಂಗಾದ್ರೆ ನೀವು ಶಿಕ್ಷಣ ಪಡಿತೀರಿ. ಶಿಕ್ಷಣವೇ ಮುಖ್ಯ, ಶಿಕ್ಷಣವೇ ಶಕ್ತಿ. ಸರ್ವ ಎಲ್ಲ ಶಿಕ್ಷಣವೇ ಅಂತ ನಮ್ಮ ಈ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ.